13 ವರ್ಷಗಳಿಂದ ಕೋಮಾದಲ್ಲಿರುವ ಹರೀಶ್ ರಾಣಾ ಎಂಬ ವ್ಯಕ್ತಿಗೆ ಇದೀಗ 32 ವರ್ಷ ಬಳಿಕ ಸಾಯಲು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. ಈ ಮೂಲಕ ದೇಶದಲ್ಲೇ ಮೊದಲ ಬಾರಿ ಪರೋಕ್ಷವಾಗಿ ದಯಾಮರಣಕ್ಕೆ ಪ್ಯಾಸಿವ್ ಯೂಥನೇಶಿಯಾ ಅವಕಾಶ ಕಲ್ಪಿಸಿ ಐತಿಹಾಸಿಕ ತೀರ್ಪನ್ನು ನೀಡಿದೆ. ನ್ಯಾಯಮೂರ್ತಿಗಳಾದ ಜೆ.ಬಿ. ಪರ್ದಿವಾಲ್ ಮತ್ತು ಕೆ.ವಿ. ವಿಶ್ವನಾಥನ್ ಅವರಿದ್ದಂತಹ ಪೀಠವು ಈ ತೀರ್ಪನ್ನ ನೀಡಿದ್ದು ಕೇಂದ್ರ ಸರ್ಕಾರಕ್ಕೆ ದಯಾಮರಣದ ಕುರಿತು ಸಮಗ್ರ ಕಾನೂನು ತರಬೇಕೆಂದು ಸೂಚಿಸಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಗೌರವಯುತವಾಗಿ ರೋಗಿಯ ಜೀವನಾಧಾರ ವ್ಯವಸ್ಥೆಯನ್ನು ತೆಗೆದುಹಾಕುವಂತೆ ನಿರ್ದೇಶಿಸಿದೆ. ಯಾಕೆ ಈ ದಯಾಮರಣಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ ಅಂತಂದ್ರೆ, ಕಳೆದ 13 ವರ್ಷದಿಂದ ಪಂಜಾಬ್ ಮೂಲದ ಹರೀಶ್ ರಾಣಾ ಎಂಬ ವ್ಯಕ್ತಿಯ ಮೆದುಳು ನಿಷ್ಕ್ರಿಯಗೊಂಡು ಕೋಮಾ ಸ್ಥಿತಿ ತಲುಪಿದ್ರು. ಇನ್ನು ಪಿಜಿ ಕಟ್ಟಡದಿಂದ ಬಿದ್ದು ಹರೀಶ್ ತಲೆಗೆ ಗಂಭೀರ ಪೆಟ್ಟಾಗಿದ್ದು ದೆಹಲಿಯ ಆಸ್ಪತ್ರೆಯ ಬೆಡ್ನಲ್ಲೇ ಕಳೆದ 13 ವರ್ಷದಿಂದ ಟ್ರೀಟ್ಮೆಂಟ್ ನಡೆದಿತ್ತು. ಆದರೆ ಹರೀಶ್ ರಾಣಾ ಗುಣಮುಖವಾಗದ ಕಾರಣ ದಯಾಮರಣ ಕೋರಿ ಆತನ ಪೋಷಕರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಈ ಬಗ್ಗೆ ವೈದ್ಯಕೀಯ ಮಂಡಳಿಯಿಂದ ಸುಪ್ರೀಂ ಕೋರ್ಟ್ ಸಲಹೆಯನ್ನ ಕೇಳಿದೆ. ಮಂಡಳಿಯ ಶಿಫಾರಸಿನಂತೆ ಜೀವನಾಧಾರ ವ್ಯವಸ್ಥೆ ತೆಗೆಯಲು ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಿದ್ದು 2018ರಲ್ಲಿ ನೀಡಿದಂತಹ ಗೈಡ್ಲೈನ್ಸ್ ಪ್ರಕಾರ ನೋವು ರಹಿತ ದಯಾಮರಣಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. 32 ವರ್ಷ ವಯಸ್ಸಿನ ಹರೀಶ್ ರಾಣಾಗೆ ನೀಡಿರುವಂತಹ ಲೈಫ್ ಸಪೋರ್ಟ್ ಟ್ರೀಟ್ಮೆಂಟ್ ನಿಷ್ಕ್ರಿಯಗೊಳಿಸುವ ಮೂಲಕ ದಯಾಮರಣ ನೀಡಲಾಗುತ್ತಿದೆ. ಇನ್ನು ಈ ದಯಾಮರಣ ಎಂದ್ರೇನು ಅಂತಂದ್ರೆ, ಸಾಯುವ ಸ್ಥಿತಿಯಲ್ಲಿರುವ ರೋಗಿಗೆ ವೈದ್ಯಕೀಯ ವಿಧಾನಗಳ ಮೂಲಕ ಸಾವಿಗೆ ಅವಕಾಶ ಮಾಡಿಕೊಡುವುದು. ಇದರಲ್ಲಿ ಪ್ಯಾಸಿವ್ ಮತ್ತು ಆಕ್ಟಿವ್ ಯೂಥನೇಶಿಯಾ ಎಂಬ 2 ವಿಧಾನವಿದೆ. ಪ್ಯಾಸಿವ್ ಯೂಥನೇಶಿಯಾ ಅಂದರೆ ರೋಗಿಯ ಜೀವನಾಧಾರಕ್ಕೆ ಅಗತ್ಯವಾದ ವೆಂಟಿಲೇಟರ್, ಫೀಡಿಂಗ್ ಟ್ಯೂಬ್, ಆಂಟಿಬಯಾಟಿಕ್ಸ್ ಅಥವಾ ಕೃತಕ ಘೋಷಣೆ ಸ್ಥಗಿತ. ಈ ಮೂಲಕ ರೋಗಿ ಸಹಜವಾಗಿ ಸಾಯಲು ಅವಕಾಶ ಇರುತ್ತೆ. ಇನ್ನು ಆಕ್ಟಿವ್ ಯೂಥನೇಶಿಯಾ ಎಂದರೆ ಭಾರತದಲ್ಲಿ ಲೀಥಲ್ ಇಂಜೆಕ್ಷನ್ ಅಂದರೆ ವಿಷದ ಇಂಜೆಕ್ಷನ್ ಮೂಲಕ ರೋಗಿಗೆ ನೇರವಾಗಿ ಸಾವನ್ನು ತರಲಾಗುತ್ತದೆ. ಆದರೆ ಇದಕ್ಕೆ ಭಾರತದಲ್ಲಿ ಅನುಮತಿ ಇಲ್ಲ. ಹಾಗಾಗಿ ಹರೀಶ್ ರಾಣಾ ಪ್ರಕರಣದಲ್ಲಿ ಪರೋಕ್ಷ ದಯಾಮರಣ ಮಾರ್ಗವನ್ನು ಅನುಸರಿಸಿದೆ ಎಂದು ಹೇಳಲಾಗ್ತಾ ಇದೆ. 13 ವರ್ಷಗಳಿಂದ ಕೋಮಾದಲ್ಲಿರುವ ಹರೀಶ್ ರಾಣಾ ಗುಣಮುಖವಾಗದ ಕಾರಣ 32 ವರ್ಷ ಬಳಿಕ ಸಾಯಲು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. ಈ ಮೂಲಕ ದೇಶದಲ್ಲೇ ಮೊದಲ ಬಾರಿ ಪರೋಕ್ಷವಾಗಿ ದಯಾಮರಣಕ್ಕೆ ಪ್ಯಾಸಿವ್ ಯೂಥನೇಶಿಯಾ ಅವಕಾಶ ಕಲ್ಪಿಸಿ ಐತಿಹಾಸಿಕ ತೀರ್ಪನ್ನು ನೀಡಿದೆ.